ಹಾಯ್ ಎಲ್ಲರಿಗೂ ನಮಸ್ಕಾರ. ಪವೀಸ್ ಲೈಫ್ ಸ್ಟೈಲ್ ಲೈಬ್ರರಿಗೆ ಸ್ವಾಗತ. ಸೊ ಇವತ್ತು ನಾವು ಬಂದಿದ್ದೀವಿ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ಗೆ. ಬನ್ನಿ ಹಾಗಾದ್ರೆ ಶುರು ಮಾಡೋಣ ವಿಡಿಯೋನ. ಸೊ ಮೊದಲನೇದಾಗಿ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಾ ಇರೋದು ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ಆರಾಮಾಗಿ 2 ವೀಲರ್ಸ್ ಮತ್ತೆ 4 ವೀಲರ್ಸ್ ನ ಪಾರ್ಕ್ ಮಾಡ್ಕೋಬಹುದು. ಈ ಪಾರ್ಕಿಂಗ್ ಸ್ಪೇಸ್ ಆದ ನಂತರ ನಿಮ್ಗೆ ಸಿಗೋದು ವೇಟಿಂಗ್ ಏರಿಯಾ. ಸೊ ಆ ವೇಟಿಂಗ್ ಏರಿಯಾ ಆದ ನಂತರ ನೀವು ಟಿಕೆಟ್ ಕೌಂಟರ್ ಹಾಗೆ ಬ್ಯಾಗೇಜ್ ಕೌಂಟರ್ಸ್ ನ ನೋಡಬಹುದು. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಪಾರ್ಕ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಅದನ್ನ ನೀವು ಪಾಸ್ ಮಾಡಿ ಓದ್ಕೋಬಹುದು. ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಏನ್ ತಗೋಬರ್ಬೇಕು, ಏನ್ ತಗೊಂಡ್ ಬರಬಾರ್ದು, ಹಾಗೆ ಇಲ್ಲಿ ವಾಟರ್ ಅಡ್ವೆಂಚರ್ಸ್ ಅಂದ್ರೆ ವಾಟರ್ ಗೇಮ್ಸ್ ಕೂಡ ಇರೋದ್ರಿಂದ ಅದಕ್ಕೆ ನೀವು ಏನ್ ವೇರ್ ಮಾಡಬೇಕು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಸೊ ಇದನ್ನ ನೀವು ಪಾಸ್ ಮಾಡಿ ಓದ್ಕೋಬಹುದು. ಸೊ ನೆಕ್ಸ್ಟ್ ನಾವು ಆನ್ಲೈನ್ ಅಲ್ಲಿ ಟಿಕೆಟ್ ನ ಪರ್ಚೇಸ್ ಮಾಡಿದ್ರಿಂದ ನಮಗೆ ಟಿಕೆಟ್ ಕೌಂಟರ್ ಹೋಗಕ್ಕೆ ಈಸಿ ಆಯಿತು. ಒಂದು ಆನ್ಲೈನ್ ಟಿಕೆಟ್ ಕೌಂಟರ್ ಸಪರೇಟ್ ಆಗಿರುತ್ತೆ. ನೀವು ಅಲ್ಲೇ ಹೋಗಿ ಟಿಕೆಟ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೂ ಕೂಡ ಮಾಡಬಹುದು. ಏನು ಜಾಸ್ತಿ ಏನ್ ಕ್ಯೂ ಇರೋದಿಲ್ಲ. ನಾವು ಹೋಗಿದ್ದು ಕೂಡ ವೀಕೆಂಡ್ ಅಲ್ಲಿ, ಆದ್ರೂ ಕೂಡ ಅಷ್ಟೊಂದೇನು ಕ್ಯೂ ಇರಲಿಲ್ಲ. ಆರಾಮಾಗಿ ಟಿಕೆಟ್ ನ ಪರ್ಚೇಸ್ ಮಾಡಬಹುದು. ಬಟ್ ಆನ್ಲೈನ್ ಆಪ್ಷನ್ ಕೂಡ ಇದೆ. ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅಂಡ್ ಈ ತರ ಒಂದು ಬ್ಯಾಂಡ್ ನ ಕೊಡ್ತಾರೆ. ನಮ್ಮ ಪ್ರೈಸಿಂಗ್ ಏನ್ ನಾವು ಟಿಕೆಟ್ ನ ತಗೊಂಡಿರ್ತೀವಿ ಅದಕ್ಕೆ ತಕ್ಕಂಗೆ ಒಂದು ಬ್ಯಾಂಡ್ ನ ಕೊಡ್ತಾರೆ. ಯಾಕಂದ್ರೆ ಚಿಲ್ಡ್ರನ್, ಅಡಲ್ಟ್ ಮತ್ತೆ ಸೀನಿಯರ್ ಸಿಟಿಸನ್ ಈ ತರ 3 ಒಂದು ಕ್ಯಾಟಗರಿ ಇರುತ್ತೆ. ಸೊ ಹಾಗಾಗಿ ಅವ್ರವ್ರಿಗೆ ಆ ತರ ಒಂದು ಬ್ಯಾಗ್ ನ ಕೊಡ್ತಾರೆ, ಅಥವಾ ಈ ಬ್ಯಾಂಡ್ ನ ಎಂಟ್ರಿಗೆ ಹಾಕೊಂಡ್ಬಿಟ್ಟು ನಾವು ಒಳಗಡೆ ಎಂಟ್ರಿ ಆಗಬಹುದು. ಟೈಮಿಂಗ್ಸ್ ಬಂದು 10:45 to 7 o'clock ಇರುತ್ತೆ ಈವ್ನಿಂಗು. ನಾವು ತಗೊಂಡಿರುವಂತಹ ಒಂದು ಬ್ಯಾಂಡ್ ಪ್ರಕಾರ ಅಂದ್ರೆ ಡಿಫ್ರೆಂಟ್ ಶೆಡ್ಯೂಲ್ಸ್ ಇದೆ, ಡಿಫ್ರೆಂಟ್ ಟೈಮಿಂಗ್ಸ್ ಇದೆ. ಅದನ್ನೆಲ್ಲ ನಾನು ನಿಮಗೆ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಸೊ ಹಾಗೇನೆ ಎಂಟ್ರಿ ನಾವು 10:45 ಆದ್ರೆ 11 o'clock ಗೆ ಪಾರ್ಕ್ ಎಂಟ್ರಿ ಆಗೋದು. ಇದು ಎಂಟ್ರಿ ಆದ ತಕ್ಷಣ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಈ ತರ ನೋಡಿ ಒಂದು ಐ ಲವ್ ಜಾಲಿವುಡ್ ಅಂತೆಲ್ಲ ಮೆನ್ಷನ್ ಮಾಡಿದ್ರೆ ಇಲ್ಲಿ ಫೋಟೋಸ್ ಎಲ್ಲ ತಗೊಳಕ್ಕೆ. ಅಂಡ್ ತುಂಬಾ ಚೆನ್ನಾಗಿದೆ, ಅಲ್ಲಿ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಕಡೆ ಮೆಟ್ಲುಗಳೆಲ್ಲ ಇದೆ, ಸ್ಟೆಪ್ಸ್ ಎಲ್ಲ ಇದೆ. ಅದ್ರ ಮೇಲೆಲ್ಲ ಕುತ್ಕೊಂಡು ಆರಾಮಾಗಿ ನೀವು ರೆಸ್ಟ್ ಮಾಡಬಹುದು. ಸೊ ಬಂದ್ಬಿಟ್ಟು ಇಲ್ಲಿ ಕೆಲವೊಂದು ಫೋಟೋಸ್ ನ ಕೂಡ ತಗೋಬಹುದು. ಅದಾದ್ಮೇಲೆ ಇಲ್ಲಿ ಇವರು ವೆಲ್ಕಮ್ ಡ್ಯಾನ್ಸ್ ನ ಮಾಡಿದ್ರು. ಜಾಲಿವುಡ್ ಕ್ರೀವ್ ಇವ್ರ ಕಡೆಯಿಂದ ಒಂದು ವೆಲ್ಕಮ್ ಡ್ಯಾನ್ಸ್ ಇತ್ತು. ಅದರಲ್ಲಿ ನಾವು ಕೂಡ ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು, ಡ್ಯಾನ್ಸ್ ಮಾಡ್ಬೋದು. ಸೊ ಎಲ್ಲರಿಗೂ ಒಂಥರ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ ಒಂದು ವೆಲ್ಕಮ್ ಡ್ಯಾನ್ಸ್ ಇದೆ. ಇದು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ನಾವು 11 o'clock ಅಷ್ಟೊತ್ತಿಗೆ ಪಾರ್ಕ್ ಎಂಟ್ರಿನ ತಗೊಳ್ತೀವಿ. ನಾನು ಹೇಳಿದೆ ಟಿಕೆಟ್ ಪ್ರೈಸಿಂಗ್ ಬಗ್ಗೆ. ನಾವು ತಗೊಂಡಿರೋ ಪ್ರೈಸಿಂಗ್ ಬಂದು 1399 ಅಡಲ್ಟ್ ಆಗುತ್ತೆ. ಹಾಗೆ ಚಿಲ್ಡ್ರನ್ ಬಂದ್ಬಿಟ್ಟು 999 ಆಗುತ್ತೆ. ಸೀನಿಯರ್ ಸಿಟಿಸನ್ಗೆ 899 ಆಗುತ್ತೆ. ಇದರಲ್ಲಿ ಯಾವುದೇ ಕೂಡ ಲಂಚ್ ಅಥವಾ ಬಫೆಟ್ ಇನ್ಕ್ಲೂಡ್ ಆಗಿರೋದಿಲ್ಲ. ನಾವು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಒಂದ್ ವೇಳೆ ಬಫೆಟ್ ಲಂಚ್, ಬಫೆಟ್ ಡಿನ್ನರ್ ಈ ತರ ಕೂಡ ಅದರಲ್ಲೂ ಕೂಡ ಇದೆ. ಹಾಗೆ ಈಗ ಮಾನ್ಸೂನ್ ಒಂದು ಫೆಸ್ಟ್ ಅಂತ ಕೂಡ ನಡೀತಾ ಇದೆ. ಅದರಲ್ಲಿ ಕೂಡ ಒಂದು ಬಿರಿಯಾನಿ ಲಂಚ್ ಇರುತ್ತೆ. ಸೊ ಆ ತರದ್ದು ಟಿಕೆಟ್ ಕೂಡ ಇದೆ. ಅದು ಬಂದ್ಬಿಟ್ಟು ನಿಮಗೆ ವೀಕೆಂಡ್ ಅಲ್ಲಿ ಇರಲ್ಲ, ಬರೀ ವೀಕ್ ಡೇಸ್ ಅಲ್ಲಿ ಇರುತ್ತೆ. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿದೀನಿ, ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ವೆಬ್ಸೈಟ್ ಹೋದ್ರೂ ಕೂಡ ನಿಮಗೆ ಫುಲ್ ಡೀಟೇಲ್ಸ್ ಕೂಡ ಅಲ್ಲೂ ಕೂಡ ಸಿಗುತ್ತೆ. ಸೊ ಬನ್ನಿ ಇವಾಗ ಎಂಟ್ರಿ ಆಗೋಣ ಪಾರ್ಕ್ ಒಳಗಡೆ. ಸೊ ಏನೇನಿದೆ ಪಾರ್ಕ್ ಅಲ್ಲಿ ಅಂತ ನೋಡ್ಕೊಂಡು ಹೋಗೋಣ. ಇವಾಗ ಪಾರ್ಕ್ ನ ಎಂಟ್ರಿ ಮಾಡೋಣ. ಸೊ ಪಾರ್ಕ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಮೂವಿ ವಾಲ್ ಸ್ಟ್ರೀಟ್ ಇದೆ. ಅದು ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಮೂವಿ ಸ್ಟಾರ್ಸ್ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಅಲ್ಲಿ ಡ್ರಾ ಮಾಡಿದ್ದಾರೆ, ಅಥವಾ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಪೇಂಟಿಂಗ್ ಮಾಡಿದ್ದಾರೆ. ಸೊ ಅಲ್ಲಿ ನೀವು ಒಂದು ಡಿಫ್ರೆಂಟ್ ವೈಬ್ ಮಾತ್ರ ಇದೆ. ಇದ್ರ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ನಾರ್ಮಲ್ ಬೇರೆ ನೀವು ಪಾರ್ಕ್ ಅಥವಾ ಬೇರೆ ಏನಿದೆ ಆ ತರ ಅನ್ಸೋದಿಲ್ಲ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಂಡ್ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಅದ್ರೊಳಗಡೆ ಹೋದ್ಮೇಲೆ ಅಲ್ಲಿ ನೀವು ಫೋಟೋಸ್ ಎಲ್ಲ ತಗೊಬಹುದು. ಅದಾದ್ಮೇಲೆ ಹಂಗೆ ಕೂಡ ಕೆಲವೊಂದಿಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸ್ ನ ಕೂಡ ಅಲ್ಲಿ ಮಾಡಿದ್ದಾರೆ. ಈ ತರ ಮಕ್ಕಳ ಜೊತೆ ಫೋಟೋಸ್ ತಗೋಬಹುದು, ನಾವು ತಗೋಬಹುದು. ಸೊ ಮಕ್ಕಳಂತೂ ತುಂಬಾನೇ ಖುಷಿ ಆಗ್ತಾರೆ. ಅದಾದ್ಮೇಲೆ ನಾವು ಹೋಗಿದ್ದು ಫಸ್ಟ್ ಏರಿಯಾ ಬಂದ್ಬಿಟ್ಟು ಪ್ಲೇಟೋಪಿಯಾ ಅಂತ. ಈ ಪ್ಲೇಟೋಪಿಯಾ ಬಂದ್ಬಿಟ್ಟು ನೀವು ಹೋಗ್ತಿದ್ದಂಗೆ ನಿಮ್ಮ ರೈಟ್ಗೆ ಬರುತ್ತೆ. ಫಸ್ಟ್ ಸಿಗೋದೆ ನಿಮಗೆ ಪ್ಲೇಟೋಪಿಯಾ. ಈ ಪ್ಲೇಟೋಪಿಯಾ ಏನು ಅಂತಂದ್ರೆ ಮಕ್ಕಳಿಗಿದು. ಅಂಡ್ ನಾವು ಅದ್ರ ಜೊತೆಗೆ ಮಕ್ಕಳಾಗ್ಬಿಡ್ತೀವಿ ಅಂತ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿದೆ ಇದು. ಮಕ್ಕಳಿಗೆ ಆಟಾಡಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಏರಿಯಾ ಇದು. ಚೆನ್ನಾಗಿದೆ, ದೊಡ್ಡದಾಗಿದೆ. ಅಂಡ್ ನೋಡಿ ನಾವು ಕೂಡ ಇಲ್ಲಿ ಮಕ್ಕಳ ತರ ಇನ್ನೂ ಮಾಡ್ತಾ ಇದೀವಿ. ಸೊ ಈ ರೀತಿ ಚೆನ್ನಾಗಿತ್ತು. ಅಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಜಾಸ್ತಿ ಶಾರ್ಟ್ಸ್ ತಗೊಂಡಿಲ್ಲ, ಯಾಕಂದ್ರೆ ಮಕ್ಕಳನ್ನ ಆಟಾಡಿಸ್ತಾ ಇದ್ವಲ್ಲ ಅದಕ್ಕೋಸ್ಕರ. ಸೊ ಅದರಿಂದ ಆಚೆ ಬಂದ್ಮೇಲೆ ನೀವು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಶೂಟಿಂಗ್ ಮತ್ತೆ ಆರ್ಚರಿ ಇರುತ್ತೆ. ಹಾಗೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಬಂದು ಒಂದು ಟ್ರೈಬಲ್ ಮ್ಯೂಸಿಯಂ ನ ಮಾಡಿದ್ದಾರೆ. ಈ ಶೂಟಿಂಗ್ ಮತ್ತೆ ಆರ್ಚರಿಗೆ ಹೋಗೋದು ಅಲ್ಲಿ ಹೋಗ್ಬೋದು, ಟ್ರೈಬಲ್ ಮ್ಯೂಸಿಯಂ ಹೋಗೋದು ಅಲ್ಲಿ ಹೋಗ್ಬೋದು. 2 ಆಪೋಸಿಟ್ ಸೈಡ್ಸ್ ಅಲ್ಲಿ ಇದೆ ಇದು ಒಟ್ಟಿನಲ್ಲಿ. ಸೊ ನಾವು ಹೋಗಿದ್ದು ಫಸ್ಟ್ ಟ್ರೈಬಲ್ ಮ್ಯೂಸಿಯಂಗೆ. ಟ್ರೈಬಲ್ ಮ್ಯೂಸಿಯಂ ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಟ್ರೈಬಲ್ ಅವರ ಒಂದು ಇದು ಹೇಗಿತ್ತು, ಹೆಂಗಿಂಗ್ ಅವರು ಇರ್ತಾ ಇದ್ರು ಅಂತೆಲ್ಲ ಅದ್ರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಈಗ ಬ್ಯಾಂಬೂದ್ ಇರ್ಬೋದು ಅದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯಾಂಬೂನಲ್ಲೇ ಮಾಡಿದ್ದಾರೆ. ಸೊ ಇದೊಂದು ಏನ್ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಈಗ ಬಂದ್ಬಿಟ್ಟು ಇದರಲ್ಲಿ ಒಂದು ಪೆಬಲ್ಸ್ ಏನೋ ಹಾಕಿದ್ದಾರೆ. ಅದು ಹೆಂಗ್ ಸೌಂಡ್ ಬರ್ತಾ ಇದೆ ಅಂತಂದ್ರೆ ಈ ಮಳೆ ಬಂದಾಗ ಹೆಂಗಿರುತ್ತೆ ಆ ಸೌಂಡ್ ಬರ್ತಾ ಇತ್ತು ಅದರಲ್ಲಿ. ತುಂಬಾನೇ ಚೆನ್ನಾಗಿದೆ.
ಸೊ ಕೇಳಿ ನೀವು ಕೂಡ. ಸೊ ಅದಾದ್ಮೇಲೆ ಇಲ್ಲಿ ಟ್ರೈಬಲ್ಸ್ ಏನೇನ್ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ರು, ಅವರು ಹೇಗೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ರು, ಅಂದ್ರೆ ಅಡಿಗೆಗೆ ಏನೇನ್ ಬಳಸ್ತಾ ಇದ್ರು, ಹೇಗೆ ಅವರು ಯಾವ ತರ ವೆಸಲ್ಸ್ ನ ಯೂಸ್ ಮಾಡ್ತಿದ್ರು, ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ರು, ಯಾವ ತರ ವಸ್ತುಗಳು, ಬೇಟೆ ಆಡೋದಕ್ಕೆ ಏನೇನು ಯೂಸ್ ಮಾಡ್ತಾ ಇದ್ರು, ಅವರ ಕಾಸ್ಟ್ಯೂಮ್ಸ್ ಹೇಗಿತ್ತಾ ಇತ್ತು, ಪೂರ್ತಿಯಾಗಿ ಅವರ ಜೀವನ ಶೈಲಿಯ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಅವರ ಕೆಲವೊಂದು ಅವರಲ್ಲಿ ಕೆಲವೊಂದು ಸಂಪ್ರದಾಯಗಳಿರ್ತಾ ಇದ್ವು, ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಟ್ರೈಬಲ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬಹುದು. ಆರಾಮಾಗಿ ಮಕ್ಕಳಿಗೂ ಕೂಡ ಇಲ್ಲಿ ತೋರಿಸ್ಕೊಡ್ಬಹುದು. ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಾವು ಈ ಟ್ರೈಬಲ್ ಮ್ಯೂಸಿಯಂ ನೋಡ್ಕೊಂಡು ಆಚೆ ಬಂದ್ವಿ. ಆಚೆ ಬರ್ತಿದಂಗೆ ನಿಮ್ಗೆ ಮಿಕ್ಕಿ ಬೌನ್ಸ್, ಮೆಲ್ಟ್ ಡೌನ್ ಮತ್ತೆ ಬುಲ್ ರೈಡ್, ಇದು ಮೂರು ಕೂಡ ಒಂದೇ ಕಡೆ ಇದೆ. ಇದು ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಬುಲ್ ರೈಡ್ ನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಬುಲ್ ರೈಡ್ ನ ನೀವು ಕೆಲವೊಂದ್ ಕಡೆ ರೆಸಾರ್ಟ್ ಅಲ್ಲಿ ಕೆಲವೊಂದ್ ಕಡೆ ಟ್ರೈ ಮಾಡಿರ್ತೀರ, ಅದೇ ತರ ಇರುತ್ತೆ. ಇಲ್ಲಿ ಒಂದ್ ಹೇಳಲೇಬೇಕು, ಏನು ಅಂತಂದ್ರೆ ಈ ರೈಡ್ಸ್ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಅದನ್ನ ನಾನು ನಿಮ್ಗೆ ಮೆನ್ಷನ್ ಮಾಡಲೇಬೇಕು. ಎಷ್ಟು ಸರಿ ಬೇಕಾದ್ರೂ ಆಡ್ಬೋದು ನೀವು. ಬುಲ್ ರೈಡ್ ನ ಒಂದ್ಸರಿ ಬಿದ್ದೋದ್ರಿ, ನಾನು ಇನ್ನೊಂದ್ಸರಿ ಆಡ್ಬೇಕು ಅಂತಂದ್ರೆ ಮತ್ತೆ ಕೂಡ ಆಡ್ಬೋದು. ಬಟ್ ಕ್ಯೂ ಇದ್ದಾಗ ಸ್ವಲ್ಪ ಕಷ್ಟ, ಆಮೇಲೆ ಮತ್ತೆ ಆಡ್ಬೋದು. ಅದಾದ್ಮೇಲೆ ನಾನು ಇವಾಗ ತೋರಿಸ್ತಾ ಇರೋದು ಈ ಮಕ್ಕಳು ಆಡುವಂತ ಒಂದು ಕಾರ್ಸು. ಇದು ಪೇಯ್ಡ್ ಆಗಿರುತ್ತೆ. ನೀವೇನ್ ಪ್ಯಾಕೇಜ್ ತಗೊಂಡಿರ್ತೀರಾ ಅದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಮಕ್ಕಳಿಗೆ ಇಷ್ಟ ಆದ್ರೆ ನೀವು ಮಾಡಿಸಬಹುದು. 150 rupees ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಒಂದು 3 ರಿಂದ 4 ರೌಂಡ್ ಹಾಕಿಸ್ತಾರೆ. ಸೊ ಅದಾದ್ಮೇಲೆ ನಾವು ಬಂದಿದ್ದು ಇದು 5D ಎಕ್ಸ್ಪೀರಿಯನ್ಸ್. ನಾನೇನ್ ನಿಮ್ಗೆ ಇವಾಗ ಮಿಕ್ಕಿ ಬೌನ್ಸ್ ಅದೆಲ್ಲ ತೋರಿಸಿದೆ. ಅದಾದ್ಮೇಲೆ ಮುಂದೆ ಬರ್ತಿದ್ದಂಗೆ ಲೆಫ್ಟ್ ಅಲ್ಲಿ ಇದು ಕೂಡ ಇದೆ. ಸೊ ಇದು 5D ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನೀವು ನೋಡಿರ್ತೀರಾ 3D ಎಕ್ಸ್ಪೀರಿಯನ್ಸ್, 4D ಎಕ್ಸ್ಪೀರಿಯನ್ಸ್, ಅದೇ ತರ ಇದು 5D ಚೆನ್ನಾಗಿದೆ ಇದು ಕೂಡ. ಅದಾದ್ಮೇಲೆ ನಾವು ಬಂದಿದ್ದು ವರ್ಟೆಕ್ಸ್ ಟನಲ್ಗೆ. ಈ ವರ್ಟೆಕ್ಸ್ ಟನಲ್ ಏನಿದು ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಇದು ಹೆಂಗಿದೆ ಅಂತಂದ್ರೆ ನೀವು ಒಳಗಡೆ ಹೋದ್ಮೇಲೆ ಯು ಫೀಲ್ ದ ಡಿಫ್ರೆಂಟ್. ನೀವು ಏನು ಎಂಟ್ರಿ ಆಗ್ತೀರಾ, ನಿಮ್ಗೆ ಅನ್ಸುತ್ತೆ ನೀವೇ ತಿರ್ಗ್ತಾ ಇದ್ರಿ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ನೀವು ತಿರ್ಗೋದಿಲ್ಲ. ಆಕ್ಚುಲಿ ಆ ಸುತ್ತಲೂ ಇರುವಂತಹ ಏನು ವರ್ಟೆಕ್ಸ್ ಇದೆ ಅದು ಟರ್ನ್ ಆಗ್ತಾ ಇರುತ್ತೆ ಆ ಟನಲ್. ಸೊ ಅದ್ರ ಒಳಗಡೆ ನೀವು ಪಾಸ್ ಆಗ್ತೀರಾ ಅಷ್ಟೇ. ಅದೊಂದು ಡಿಫ್ರೆಂಟ್ ನಿಮ್ಗೆ ಫೀಲ್ ಕೊಡುತ್ತೆ. ಚೆನ್ನಾಗಿದೆ ಅದು ಕೂಡ. ಅದಾದ್ಮೇಲೆ ಇಲ್ಲಿ ನಾನು ತೋರಿಸಿದ್ದು ಪವರ್ ಶಾಟ್ ಅಥವಾ ಒಂದು ಕ್ರಿಕೆಟ್ ಅಂತ ಏನಿರ್ತೀವಿ ಅದು ಪೇಯ್ಡ್ ಆಗಿರುತ್ತೆ. ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಅದಕ್ಕೆ ನಾವೇನದನ್ನ ಟ್ರೈ ಮಾಡಿಲ್ಲ, ಜಸ್ಟ್ ತೋರಿಸ್ದೆ ಅಷ್ಟೇ ನಿಮಗೆ. ಅದಾದ್ಮೇಲೆ ಒಂದು ಈ ತರ ಒಂದು ಪಿಕ್ಚರ್ಸ್ ಒಂದು ವಾಲ್ ತರ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಅಲ್ಲೊಂದು ಕಾರ್ ಅನ್ನ ಮಾಡಿದ್ದಾರೆ, ಹಾಗೆ ಏರೋಪ್ಲೇನ್ ಈ ತರ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವಿಲ್ಲಿ ಬಂದಿದ್ದು ಫಸ್ಟ್ ಇನ್ನು ಮುಂದೆ ಹೋಗ್ತಿದ್ದಂಗೆ ನಿಮಗೆ ಇದು ರೈಟ್ ಸೈಡ್ ಅಲ್ಲಿ ಬರುತ್ತೆ. ಇದು ಮಕ್ಕಳಿಗೋಸ್ಕರ. ಇದಕ್ಕೆ ಐ ಡೋಂಟ್ ನೋ ದ ನೇಮ್, ಆಕ್ಚುಲಿ ಎಕ್ಸಾಕ್ಟ್ ಆಗಿ ಅದ್ರ ನೇಮ್ ಮತ್ತೆ ಹೋಗಿದ್ದೀನಿ ನಾನು. ಏನೋ ಒಂದು ಬಂಗಿ ರೈಡ್ ಆ ತರ ಏನೋ ಒಂದು ಇತ್ತಿದು. ಮಕ್ಕಳನ್ನ ಈ ತರ ಇದರಲ್ಲಿ ಹಾಕ್ಬಿಟ್ಟು ಪುಲ್ ಮಾಡ್ಬಿಟ್ಟು ಅದನ್ನ ಈ ತರ ಏನೋ ಅವ್ರಿಗೆ ಸ್ವಲ್ಪ ಆಕ್ಚುಲಿ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಹೈಟ್ ಅಲ್ಲಿ ಹೋಗುತ್ತಲ್ಲ ಅದಕ್ಕೋಸ್ಕರ. ಇದ್ರ ಪಕ್ಕದಲ್ಲೇ ನಿಮ್ಗೆ ಟ್ರಾಂಪಲಿನ್ ಕೂಡ ಇದೆ. ಒಂದು ದೊಡ್ಡದಂತ ಟ್ರಾಂಪಲಿನ್ ಏರಿಯಾ ಇದೆ ಮಕ್ಕಳಿಗೋಸ್ಕರ. ಇದೆರಡು ಕೂಡ ಕಿಡ್ಸ್. ಇದು ಅಡಲ್ಟ್ಗಲ್ಲ, ಓನ್ಲಿ ಫಾರ್ ಕಿಡ್ಸ್ ಅಥವಾ ಚಿಲ್ಡ್ರನ್ ಅಂತ ಹೇಳ್ತೀವಿ ಅವ್ರಿಗೆ.
ಸೊ ಇದು ಕೂಡ ಅಷ್ಟೇ, ಇದೆಲ್ಲ ಫ್ರೀನೇ ಆಗಿರುತ್ತೆ. ಏನು ಪ್ಯಾಕೇಜ್ ಹೇಳಿದೆ ನಾನು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದು. ಸೊ ಇದನ್ನ ಆಟ ಆಡ್ಕೊಂಡು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದನ್ನ ಮುಗಿಸ್ಕೊಂಡು ನಾವು ಮೇಜ್ ರನ್ನರ್ ಕಡೆ ಹೊರಟ್ವಿ. ನಾನು ನಿಮ್ಗೆ ಇಲ್ಲಿ ತೋರಿಸಿದೆ ನೋಡಿ, ಈ ತರ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತಾರೆ ಯಾವ ಕಡೆ ಹೋಗ್ಬೇಕು ಯಾವ್ದಕ್ಕೆ ಅಂತ. ಯಾಕೆ ನಾನು ನಿಮ್ಗೆ ಸಪರೇಟ್ ಆಗಿ ಲೆಫ್ಟ್ ರೈಟ್ ಈ ತರ ಎಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಅಲ್ಲಿ ಹೋದ್ಮೇಲೆ ಇದು ಒಂದು 40 ಎಕರೆ ಪ್ಲೇಸ್ ಅಲ್ಲಿ ಇರುವಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದು. ಹಾಗಾಗಿ ಅಷ್ಟೊಂದು ದೊಡ್ಡದಾಗಿರೋದ್ರಿಂದ ನಿಮ್ಗೆ ಎಲ್ಲಿ ಹೋಗ್ಬೇಕು ಏನು ಅಂತ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೇನೆ ನಿಮಗೆ ಮ್ಯಾಪ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಮ್ಯಾಪ್ ನ ಇಸ್ಕೊಂಡು ಕೂಡ ಹೋಗ್ಬೋದು. ಹಾಗೆ ಅಲ್ಲೂ ಕೂಡ ಈ ತರ ಮೆನ್ಷನ್ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ನೀವು ಹೋಗ್ಬೋದು. ಈ ಮೇಜ್ ರನ್ನರ್ ಅಥವಾ ಮಿರರ್ ಮೇಜ್ ಅಂತ ಏನ್ ಕರಿತೀವಿ, ಇದು ನೋಡೋದಕ್ಕೆ ಈಸಿ ಅಂತ ಅನಿಸ್ತು ನಮಗೆ, ಹೋಗ್ಬಿಡ್ಬೋದು ಈಸಿ ಆಗಿದೆ ಅಂತ. ಬಟ್ ನಿಮ್ಗೆ ಒಳಗಡೆ ಹೋಗ್ತಾ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ. ಸೊ ಓಕೆ, ಚೆನ್ನಾಗಿದೆ, ಫನ್ ಆಗಿತ್ತು. ಎಲ್ಲರೂ ಸೇರಿ ಅದನ್ನ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಆಚೆ ಬಂದ್ವಿ. ಸೊ ಅಲ್ಲಿಂದ ಮುಂದೆ ನೀವು ಕಂಟಿನ್ಯೂ ಹೋದ್ರೆ ನಿಮಗೆ ಈ ತರ ಲಾಸ್ಟ್ ವರ್ಡ್ ಅಂತ ಸಿಗುತ್ತೆ. ಇದು ಒಂದು ಇನ್ಫಾರ್ಮೇಟಿವ್ ಒಂದು ರೈಡ್ ಅಂತ ಹೇಳ್ಬೋದು. ಓಪನ್ ಟ್ರೈನ್ ತರ ಕೊಟ್ಟಿರ್ತಾರೆ. ಇದರಲ್ಲಿ ಮಕ್ಕಳನ್ನ ನೀವು ಕೂರಿಸ್ಕೊಂಡು ಜೊತೆಗೆ ನೀವು ಕೂತ್ಕೊಂಡು ಒಂದು ಜರಾಸಿಕ್ ವರ್ಲ್ಡ್ ಮೂವೀಸ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಜರಾಸಿಕ್ ಪಾರ್ಕ್ ನ ಮೂವಿನ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಅದರಲ್ಲಿರುವಂತಹ ಡೈನೋಸಾರ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲಿ ನಾನು ಕಾಪಿರೈಟ್ ಇಶ್ಯೂ ಆಗಿರೋದ್ರಿಂದ ಅದನ್ನ ಮ್ಯೂಟ್ ಮಾಡಿದ್ದೀನಿ. ಸೊ ಆಕ್ಚುಲಿ ಅಲ್ಲಿ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಓಡ್ತಾ ಇರುತ್ತೆ ನಿಮಗೆ ಹಿಂದೆ. ಆ ಡೈನೋಸಾರಸ್ ಹತ್ರ ನೀವು ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಡೈನೋಸಾರ್ಸ್ನ ಹೀಗಿತ್ತು ಅಂತ ನೋಡೋದಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದ್ ರೌಂಡ್ ಸುತ್ತಿರ್ತಾರೆ ಅಷ್ಟೇ ಇದರಲ್ಲಿ. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಅದರದೊಂದು ಮ್ಯೂಸಿಯಂ ಇದೆ. ಸೊ ಆ ಮ್ಯೂಸಿಯಂಗೆ ನೀವು ಹೋಗ್ಬೋದು. ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ತರ ನೀವು ಬಂದು ಕುತ್ಕೊಂಡಾಗ ಈ ರೈಡ್ ಹತ್ರ ಅಲ್ಲ, ಅವ್ರದೇ ಆದಂತಹ ಪಾರ್ಕ್ ಕಡೆಯಿಂದ ಫೋಟೋಗ್ರಾಫರ್ಸ್ ಇರ್ತಾರೆ. ಅವರು ಫೋಟೋಸ್ನ ಕ್ಲಿಕ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ಪೋಸ್ಟ್ ಕೊಟ್ಟು ಫೋಟೋಸ್ನ ಇಸ್ಕೊಬಹುದು. ಆ ಫೋಟೋಸ್ ಏನಂತಂದ್ರೆ, ಆ ಫೋಟೋಸ್ ನೀವೇನ್ ಕ್ಲಿಕ್ ಮಾಡಿರ್ತಾರೆ ಅದಕ್ಕೆ ನಿಮಗೆ ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ಸೊ ಆ ಬ್ಯಾಂಡ್ ನ ನೀವು ಲಾಸ್ಟ್ ಅಲ್ಲಿ ನೀವು ಆಚೆ ವಾಪಸ್ ಹೋಗ್ತಿರಲ್ಲ ಈವ್ನಿಂಗು, ಆವಾಗ ಆ ಬ್ಯಾಂಡ್ ಕೋಡ್ ನ ಹೇಳಿದಾಗ ನಿಮಗೆ ನಿಮ್ಮ ಫೋಟೋಗ್ರಾಫ್ಸ್ ನ ಸಾಫ್ಟ್ ಕಾಪಿ ಅಥವಾ ಹಾರ್ಡ್ ಕಾಪಿ ನಿಮಗೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕನ್ಫ್ಯೂಷನ್ ಮಾಡ್ಕೊಂಡ್ವಿ ಫೋಟೋಸ್ ತೆಗೆಸ್ಕೋಬೇಕಾ ಬೇಡವಾ ಅಂತ. ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ, ಬಟ್ ಆಮೇಲೆ ಫೋಟೋಸ್ ತೆಗೆಸ್ಕೊಂಡಿರ್ಲಿಲ್ಲ ನಾವು. ಅದೇನಾಗುತ್ತೆ, ನಮ್ಗೆ ಆಮೇಲೆ ಬೇಕಾಗಿತ್ತು, ನಾವು ತೆಗೆಸ್ಕೋಬೇಕಾಗಿತ್ತು ಅಂತ ಅನ್ಕೊಳ್ಳುವಂತ ಒಂದು ಸಿಚುವೇಶನ್ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ಫೋಟೋಸ್ ತಗೋಬೇಕು, ಆಮೇಲೆ ಆ ಫೋಟೋಸ್ ನಿಮಗೆ ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಮೊದಲೇ ನೀವು ಆರಾಮಾಗಿ ನಿಮ್ಗೆ ಎಷ್ಟು ಫೋಟೋಸ್ ಬೇಕೋ ಅಷ್ಟನ್ನ ತೆಗೆಸ್ಕೊಂಡ್ಬಿಡಿ. ಆಮೇಲೆ ನೀವು ಅದನ್ನ ತಗೊಬಹುದು ಆ ಫೋಟೋಸ್ನ. ಸೊ ಹೀಗೆ ಮುಂದೆ ಇದರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಇವಾಗ ಮುಂದೆ ನಾವು ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಗೋಣ. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ಡೈನೋ ಪಾರ್ಕ್ ಮ್ಯೂಸಿಯಂ ಒಳಗಡೆ. ಸೊ ಈ ಡೈನೋ ಪಾರ್ಕ್ ಮ್ಯೂಸಿಯಂ ಏನಕ್ಕೆ ಅಂತಂದ್ರೆ, ನಿಮಗೆ ಟೋಟಲ್ ಆಗಿ ಈ ಡೈನೋಸಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಇಂಟ್ರೆಸ್ಟೆಡ್ ಆಗಿರೋರು ಆರಾಮಾಗಿ ಅಲ್ಲೆಲ್ಲ ಓದ್ಕೊಳ್ಬಹುದು. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅಲ್ಲಿ ರೈಟಿಂಗ್ಸ್ ನಲ್ಲಿ ಹಾಕಿದ್ದಾರೆ. ಹಾಗೆ ಕೆಲವೊಂದು ಡೈನೋಸಾರ್ಸ್ ನ ಮೂಳೆಗಳನ್ನ ಕೂಡ ಇಟ್ಟಿದ್ದಾರೆ. ಅದರಿಂದ ನೀವು ತಿಳ್ಕೊಬಹುದು ಇದು ಹೀಗಿತ್ತು, ಇಷ್ಟು ದೊಡ್ಡದಾಗಿತ್ತು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿದೆ. ಅಂಡ್ ಸ್ಕಲ್ಸ್ ನ ಹೇಳಿದ್ನಲ್ಲ, ಮೂಳೆಗಳು, ಆತರ ಸ್ಕಲ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ. ಅದರಿಂದ ನೀವು ನೋಡ್ಕೊಬಹುದು ಡೈನೋಸಾರ್ ಹೀಗಿತ್ತು, ಹೀಗಾಯ್ತು, ಡೈನೋಸಾರ್ ಯಾಕೆ ಎಕ್ಸ್ಟೆಂಡ್ ಆಯ್ತು, ಹೆಂಗ್ ಬಂತು, ಏನು, ಅಲ್ಲಿ ಫುಲ್ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಇದು ಬರೀ ಗ್ರೌಂಡ್ ಫ್ಲೋರ್ ಒಂದೇ ಅಲ್ಲ, ಫಸ್ಟ್ ಫ್ಲೋರ್ ಕೂಡ ಇದೆ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಹೋಗಿ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಬಹುದು. ನಾವು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿಲ್ಲ ಅಲ್ಲಿ, ಯಾಕಂತಂದ್ರೆ ನಮಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ಇಲ್ಲಿ ಇದು ಮುಗಿಸೋಷ್ಟಕ್ಕೆ. ಸೊ ಮೇಲ್ಗಡೆ ಹೋಗೋದಕ್ಕೆ ಫಸ್ಟ್ ಫ್ಲೋರ್ ಸ್ಟೇರ್ ಕೇಸ್ ಇದೆ. ಅದ್ರ ಮೇಲ್ಗಡೆ ಹೋದ್ರೆ ನಿಮಗೆ ಅಗೇನ್ ಇನ್ನ ಇನ್ಫಾರ್ಮೇಶನ್ಸ್ ಇದೆ ಈ ಡೈನೋಸಾರ್ಸ್ ಬಗ್ಗೆ. ನೋಡಿ, ಇದು ಡೈನೋಸಾರ್ ಸ್ಕಲ್ಸ್ ಹೇಳಿದ್ನಲ್ಲ, ಇದ್ರ ಬಗ್ಗೆ ನೋಡಿ ಸ್ಕಲ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನೀವು ಇನ್ಫಾರ್ಮೇಶನ್ ಅದ್ರ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ, ನೋಡ್ಕೋಬಹುದು. ಹಾಗೆ ಫಸ್ಟ್ ಫ್ಲೋರ್ ಹೋದ್ರೆ ಅಲ್ಲೂ ಅಷ್ಟೇ ಇನ್ನ ಇನ್ಫಾರ್ಮೇಶನ್ಸ್ ಇದೆ ಡೈನೋಸಾರ್ಸ್ ಬಗ್ಗೆ. ಸುಮ್ಮನೆ ನಾವು ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಅಷ್ಟೇ. ಆರಾಮಾಗಿ ಆಕ್ಚುಲಿ ಕೂತ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಇದೆ, ಸಿಟ್ಟಿಂಗ್ ಕೂಡ ಇದೆ. ಯಾಕಂದ್ರೆ ಅಲ್ಲಲ್ಲಿ ಒಂದು ಸಿಟ್ಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಹೇಳಿದ್ನಲ್ಲ, ಸೀನಿಯರ್ ಸಿಟಿಸನ್ ಕೂಡ ಹೋಗಿರ್ತಾರಲ್ಲ. ಸೊ ಆರಾಮಾಗಿ ಅವ್ರಿಗೆ ಒಂದ್ ವೇಳೆ ಸ್ವಲ್ಪ ಸುಸ್ತಾದಂಗೆ ಆಯ್ತು ಅಂತಂದ್ರೆ ಅಲ್ಲಿ ಕೂತ್ಕೊಬಹುದು. ಅದಕ್ಕೋಸ್ಕರ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ. ಅಂಡ್ ಟಾಯ್ಲೆಟರೀಸ್ ಬಗ್ಗೆ ಹೇಳಬೇಕು, ಎಲ್ಲ ಕಡೆ ನಿಮಗೆ ಟಾಯ್ಲೆಟ್ಸ್, ವಾಶ್ರೂಮ್ಸ್ ನ ಫೆಸಿಲಿಟಿ ಇದೆ. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಇದಕ್ಕೆಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಕು ಅಂತಿಲ್ಲ, ಆರಾಮಾಗಿ ನೀವಲ್ಲಿ ಹೋಗ್ಬೋದು. ಅಂಡ್ ಈ ಲಾಸ್ಟ್ ವರ್ಡ್ ನ ಮುಗಿಸ್ಕೊಂಡು ನಾವು
ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ರೈಟ್ ಸೈಡ್ಗೆ, ಇದು ರೈಟ್ ಬರುತ್ತೆ, ಅದು ಲೆಫ್ಟ್ ಸೈಡ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಈ ಒಂದು ಟೈಟಾನಿಕ್ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಮಾಡ್ಬೋದು. ಫಸ್ಟ್ ನಾವು ಅನ್ಕೊಂಡ್ವಿ ಏನು ಟೈಟಾನಿಕ್ ಅಂತಂದ್ರೆ ಒಂದು ಟೈಟಾನಿಕ್ ಬೋಟ್ನ ಇಟ್ಟಿರ್ತಾರೆ ಅಷ್ಟೇ, ಅದರದೊಂದು ಏನೋ ಮಾಡೆಲ್ ಮಾಡಿಟ್ಟಿರ್ತಾರೆ ಅಷ್ಟೇ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೀವೇನಾದ್ರೂ ಹೋದ್ರೆ ಖಂಡಿತ ಇದ್ರೊಳಗಡೆ ಹೋಗಿ. ಇದು ಮಾಡೆಲ್ ಮಾಡಿಟ್ಟಿದಾರಲ್ವ, ಇದು ನಾನು ತೋರಿಸ್ತಾ ಇದ್ದೀನಿ, ಇದು ಟೈಟಾನಿಕ್ದು ಮಾಡೆಲ್ಲು. ಅದು ಬಿಟ್ಬಿಟ್ಟು ನೀವು ಒಳಗಡೆ ಹೋದ್ರೆ ಇದು ನೋಡಿ, ಇದು ಎಷ್ಟು ದೊಡ್ಡದಾಗಿದೆ ಫ್ಯಾನು. ಹೇಗಿತ್ತು ರಿಯಲ್ ಆಗಿ ಒಂದು ಮಾಡೆಲ್ ಹೇಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡೆಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಳಗಡೆ ಹೋಗ್ತಿದ್ದಂಗೆ ಇವಾಗ ನಿಮ್ಗೆ ಈ ಪಾರ್ಟ್ ಬಂದ್ಬಿಟ್ಟು ಏನು ನೀರೊಳಗಡೆ ಮುಳುಗಿ ಹೋಗಿತ್ತಲ್ವಾ ಟೈಟಾನಿಕ್ ಶಿಪ್, ಆವಾಗ ಹೇಗಾಗಿತ್ತು, ಅದರ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತೋರಿಸಿದ್ದಾರೆ. ತುಂಬಾ ಇಷ್ಟ ಆಯಿತು, ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಹೇಗೆ ಅದನ್ನ ನಾವು ಅವಾಗ ಇರಲಿಲ್ಲ, ಅದನ್ನ ನೋಡಲಿಲ್ಲ, ಬಟ್ ಇವಾಗ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸಪ್ರೇಟ್ ಆಗಿ ಒಂದೊಂದು ರೂಮ್ಸ್ ಅನ್ನ ಕೂಡ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಟೈಟಾನಿಕ್ ಒಳಗಡೆ ಅಥವಾ ಕೆಳಗಡೆ ಹೇಗಿತ್ತು, ಒಳಗಡೆ ಹೇಗಿತ್ತು, ಶಿಪ್ನ ಒಳಗಡೆ ಹೇಗಿತ್ತು, ಏನೇನಿತ್ತು ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಇವಾಗ ಇದು ಒಂದು ಕಂಟ್ರೋಲ್ ರೂಮ್ ಅಂತ ಹೇಳ್ಬೋದು. ಕಂಟ್ರೋಲ್ ರೂಮ್ ಹೇಗಿತ್ತು ಅದನ್ನ ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನು ಒಳಗಡೆ ಹೋದ್ರೆ ಇದು ರೂಮ್ಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಈ ತರ ಡಿಫ್ರೆಂಟ್ ವೆರೈಟಿ ಆಫ್ ರೂಮ್ನ ಕೂಡ ಅಲ್ಲಿ ತೋರಿಸಿದ್ದಾರೆ. ಸೊ ನೋಡ್ಬೋದು ನೀವು ಇವಾಗ. ಸೊ ಹಾಗೆ ಅದ್ರ ಜೊತೆಗೆ ಏನ್ ಮಾಡಿದರೆ ಅದರ ಅಮೌಂಟ್ ಮೆನ್ಷನ್ ಮಾಡಿದ್ದಾರೆ. ಇವಾಗಿನ ಟೈಮಲ್ಲಾದ್ರೆ ಆ ಫಸ್ಟ್ ಕ್ಲಾಸ್ಗೆ ಎಷ್ಟು ಅಮೌಂಟ್ ಆಗ್ತಾ ಇತ್ತು, ಸೆಕೆಂಡ್ ಕ್ಲಾಸ್ಗೆ ಎಷ್ಟು ಆಗ್ತಾ ಇತ್ತು, ಅದನ್ನ ನಾನು ಅಲ್ಲಿ ಒಂದು ಕ್ಲಿಪಿಂಗ್ಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅದನ್ನ ನೀವು ಪಾಸ್ ಮಾಡ್ಬಿಟ್ಟು ಓದ್ಕೋಬಹುದು, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂತಂದ್ರೆ. ಅಂಡ್ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇದು ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಇವಾಗಿನ ಕ್ರೂಸ್ಗೂ ಅವಾಗಿನ ಕ್ರೂಸ್ಗೂ ಅಥವಾ ಈಗ ಒಂದು ಶಿಪ್ಗೂ ಹೇಗೆ ಡಿಫ್ರೆನ್ಸ್ ಇರ್ತಾ ಇತ್ತು ಅದೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ತೋರಿಸಿದ್ದಾರೆ, ಐಡಿಯಾಸ್ ಬರುತ್ತೆ. ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಇಂಜಿನ್ ರೂಮ್ ಏನು ಇದನ್ನ ತುಂಬಿಸ್ತಾ ಇದ್ರು ಈ ಶಿಪ್ ಓಡೋದಕ್ಕೆ, ರನ್ ಆಗೋದಕ್ಕೆ. ಆ ರೂಮ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಅದರ ಲೈಟ್ಸ್ನ ಹಾಕ್ಬಿಟ್ಟು. ಇದು ಬಂದ್ಬಿಟ್ಟು ಸೈಡ್ ವ್ಯೂ, ಶಿಪ್ನ ಸೈಡ್ ವ್ಯೂ. ಇಲ್ಲಿ ನಿಮಗೆ ಸಮುದ್ರ ನೋಡ್ತಾ ಇದ್ದೀರಾ, ಆ ಥರ ಸಮುದ್ರ ಅನ್ನೋ ಥರ ಆ ವ್ಯೂನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇದು ಒಂದು ಟೈಟಾನಿಕ್ನ ಐಕಾನಿಕ್ ಪ್ಲೇಸ್. ಇದು ಎಲ್ಲರೂ ನೋಡಿರ್ತೀರಾ ಟೈಟಾನಿಕ್ ಮೂವಿನಲ್ಲಿ. ಸೊ ಆ ಪ್ಲೇಸ್ನ ಕೂಡ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಫೋಟೋಗ್ರಾಫರ್ಸ್ ಇರ್ತಾರೆ, ನೀವು ಏನಾದ್ರು ಫೋಟೋಸ್ ತಗೊಬೇಕು ಅಂದ್ರೆ ಆರಾಮಾಗಿ ತಗೊಬಹುದು. ಅಂಡ್ ಇದಕ್ಕಿಂತ ಇದು ಆಚೆ, ಇವಾಗ ಆಚೆ ಬರೋಕ್ಕಿಂತ ಮುಂಚೆ ಒಂದು ರೂಮ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಹೆಂಗಿದೆ ಅಂತಂದ್ರೆ, ನೀವು ಈ ಟೈಟಾನಿಕ್ ಲಾಸ್ಟ್ ಅಲ್ಲಿ ಏನು ನೀರು ಒಳಗಡೆ ಬರುತ್ತೆ, ಸೊ ಆವಾಗ ಏನು ಫೀಲ್ ಆಯ್ತು ಅನ್ನೋದನ್ನ ಕೂಡ ಅಲ್ಲಿ ನೀವು ಫೀಲ್ ಮಾಡ್ಬೋದು. ಸೊ ಈ ತರ ಟೈಟಾನಿಕ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ನೀವು ನಿಮ್ಮ ಲೆಫ್ಟ್ಗೆ ಮುಂದೆ ಮೂವ್ ಆದ್ರೆ ನಿಮಗೆ ಆ ಕಡೆ ಹೋದ್ರೆ ಬೀಚ್ ಬರುತ್ತೆ. ನಿಮ್ಮ ಲೆಫ್ಟ್ ಅಲ್ಲಿ ಬೀಚ್ ಬರುತ್ತೆ, ಸೆಂಟ್ರಲ್ಲಿ ಮಧ್ಯದಲ್ಲಿ ಹೋದ್ರೆ ಇವೆಲ್ಲ ಡ್ರೈ ರೈಡ್ಸ್. ಅಂಡ್ ಅಲ್ಲೇ ಲಾಕರ್ಸ್ ಫೆಸಿಲಿಟಿ ಇದೆ. ಹಾಗೆ ನಿಮಗೆ ನಿಮ್ಮ ಬ್ಯಾಗ್ ಇಡಬೇಕು ಅಂತಂದ್ರೆ, ನೀವು ಬೀಚ್ಗೆ ಹೋಗ್ತೀರಾ ಅಂತಂದ್ರೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಕೂಡ ಇದೆ, ಟಾಯ್ಲೆಟ್ಸ್ ಕೂಡ ಇದೆ. ಅಂಡ್ ಇಲ್ಲಿ ನಿಮಗೆ ಗೇಮ್ ಶುರು ಆಗುತ್ತೆ. ಈ ನಾನೇನು ತೋರಿಸ್ತಾ ಇದೀನಿ ಇವೆಲ್ಲ ಬಂದ್ಬಿಟ್ಟು ನಾನ್ ಪೇಯ್ಡ್, ಏನು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅದನ್ನ ತೋರಿಸ್ತಾ ಇದೀನಿ. ಹಾಗೆ ಕೆಲವೊಂದು ಪೇಯ್ಡ್ ಗೇಮ್ಸ್ ಕೂಡ ಇದೆ, ಅದನ್ನ ಕೂಡ ನೀವು ಪೇ ಮಾಡಿಬಿಟ್ಟು ಆಟ ಆಡ್ಬೋದು. ಯಾಕಂದ್ರೆ ಅದಕ್ಕೆ ಕೆಲವೊಂದು ಪೇಯ್ಡ್ ಗೇಮ್ಸ್ ಇದೆ, ಟಾಯ್ಸ್ ನ ವಿನ್ ಆಗ್ಬೋದು ನೀವು, ಆ ತರ ಗೇಮ್ಸ್ ಕೂಡ ಇದೆ. ಸೊ ನಾವು ಟ್ರೈ ಮಾಡ್ತಾ ಇರೋದು ಇವಾಗ ಸ್ಕೈ ಸ್ವಿಂಗರ್ ಅಂತ ಒಂದು ಸ್ವಿಂಗ್, ಜೋಕಾಲಿ ಉಯ್ಯಾಲೆ ಅಂತ ಹೇಳ್ತೀವಿ ಅದನ್ನೇ. ಬಟ್ ಇಬ್ರಿಬ್ರು ಕುತ್ಕೊಳ್ಳೋ ತರ ಮಾಡಿರ್ತಾರೆ. ಅದು ಹೈಟ್ಗೆ ಹೋಗ್ಬಿಟ್ಟು ಸ್ವಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾನೇ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ತುಂಬಾನೇ ಖುಷಿ ಆಯ್ತು. ಮೇಲ್ಗಡೆ ಹೋದಾಗ ತುಂಬಾನೇ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸುತ್ತೆ. ಅದಾದ್ಮೇಲೆ ನಾವು ಟ್ರೈ ಮಾಡಿದ್ವಿ ಮಿಡಿ ಡ್ಯಾನ್ಸ್ ಪಾರ್ಟಿ ಅಂತ. ಇದಕ್ಕಿಂತ ಮುಂಚೆ ನಾವು ಟಗೋಡಾ ಅಂತಾನು ಕೂಡ ಟ್ರೈ ಮಾಡಿದ್ವಿ, ಬಟ್ ಅದರ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಸಖತ್ ಭಯಂಕರವಾಗಿತ್ತು ಅದು. ಬ್ಯಾಕ್ ಪೇನ್ ಇರೋರು ಖಂಡಿತ ಅದನ್ನ ಟ್ರೈ ಮಾಡಬೇಡಿ. ಅಂಡ್ ಅದಾದ್ಮೇಲೆ ನಾವಿಲ್ಲಿ ಟ್ರೈ ಮಾಡ್ತಿರೋದು ಮಿಡಿ ಡ್ಯಾನ್ಸ್ ಪಾರ್ಟಿ ಅಂತ ಹೇಳಿದ್ನಲ್ಲ, ಇದು ತುಂಬಾನೇ ಚೆನ್ನಾಗಿತ್ತು, ಫನ್ ಆಗಿತ್ತು. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಸಾಕಷ್ಟು ಜಿಪ್ ಲೈನ್ಸ್ ಕೂಡ ಇದೆ. ಇಲ್ಲಿ ಜಿಪ್ ಲೈನ್ಸ್ ಅಲ್ಲಿ ಒಂದೆರಡಿಲ್ಲ, ಸಾಕಷ್ಟು ವೆರೈಟೀಸ್ ಆಫ್ ಜಿಪ್ ಲೈನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ನಾನ್ ಟ್ರೈ ಮಾಡಿದ್ದು ಒಂದು ಸಿಂಗಲ್ ಜಿಪ್ ಲೈನ್ ಈ ತರ ಹಾಕೊಂಡು, ಜಿಪ್ ಲೈನ್ ಒಂದು ವೇ ಇದೆ, ಲಾಂಗ್ ವೇ ಇದೆ, ಅದರಲ್ಲಿ ಹೋಗುವಂಥದ್ದು. ಸೊ ಈ ಜಿಪ್ ಲೈನ್ ಅಲ್ಲಿ ಸಾಕಷ್ಟು ವೆರೈಟಿ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 360 ಸೈಕಲ್ ಇದೆ, ಅದಾದ್ಮೇಲೆ ಸ್ಕೈ ಸೈಕಲ್ ಇದೆ, ಹಾಗೆ ರೋಪ್ ಕೋರ್ಸಸ್ ಸಾಕಷ್ಟು ಇದೆ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು ಬಂಪರ್ ಕಾರ್ ಅಂತ ಹೇಳ್ಬಿಟ್ಟು, ಡ್ಯಾಶಿಂಗ್ ಕಾರ್ಸ್ ಅಂತ ಕೂಡ ಕರೀತಾರೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಫನ್ ಆಗಿತ್ತು. ಆಮೇಲೆ ಕ್ಯಾರಸಿಲ್ ಕೂಡ ಇದೆ ಮಕ್ಕಳಿಗೆ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನ್ಸುತ್ತೆ, ನಾನು ತೋರಿಸಿಲ್ಲ ನಿಮಗೆ. ಅದು ಕೂಡ ಇದೆ, ಮಕ್ಕಳಿಗೆ ನೀವು ಆಟಾಡ್ಸಿದ್ರೆ ಅದ್ರಲ್ಲಿ ಆಡಿಸ್ಬೋದು. ಅಂಡ್ ಮಕ್ಕಳಿಗೆ ಇದರಲ್ಲೂ ಕೂಡ ಕೂರಿಸ್ಕೊಬಹುದು, ಚೆನ್ನಾಗಿರುತ್ತೆ. ಹಾಗೆ ರಾಕೆಟ್ ಎಜೆಕ್ಷನ್ ಇದೆ, ರಾಕ್ ವಾಲ್ ಕ್ಲೈಂಬಿಂಗ್ ಇದೆ, ಟೈರ್ ವಾಲ್ ಕ್ಲೈಂಬಿಂಗ್ ಇದೆ, ಸ್ಕೈ ರೋಲರ್ ಇದೆ, ಆಮೇಲೆ ಸಾಂಬಾ ಬಲೂನ್ ಅಂತಿದೆ. ಸೊ ಈ ರೀತಿ ಸಾಕಷ್ಟು ನಿಮಗೆ ಗೇಮ್ಸ್ ಇದೆ ಇಲ್ಲಿ ಡ್ರೈ ರೈಡ್ಸ್ ಅಲ್ಲಿ ನೀವು ಆಟ ಆಡ್ಬೋದು. ಇನ್ನೂ ಕೆಲವೊಂದು ಹೆಸರನ್ನ ನಾನು ಮಿಸ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗೇ ನೋಡ್ಬೋದು. ಅಂಡ್ ನಾವು ಕೂಡ ಅಷ್ಟೇ ಎಲ್ಲದೂ ಕೂಡ ಆಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಆಡಿದ್ದೀವಿ ಅಷ್ಟೇ. ಬಟ್ ತುಂಬಾನೇ ಎಂಜಾಯ್ ಮಾಡಿದ್ವಿ, ತುಂಬಾನೇ ಫನ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು.
ಸೊ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ತೋರಿಸೋದು ಹಾಂಟೆಡ್ ಥಿಯೇಟರ್. ಇನ್ನು ಓಪನ್ ಆಗಿಲ್ಲ. ಈ ಹಾಂಟೆಡ್ ಥಿಯೇಟರ್ ಕಮಿಂಗ್ ಸೂನ್ ಅಂತ ಹಾಕಿದ್ರು, ಹಂಗೆ ನಿಮ್ಗೆ ತೋರಿಸೋಣ ಅಂತ ತೋರಿಸಿದೆ. ಹಾಗೆ ಇದು ಬಫೆಟ್ ಏರಿಯಾ. ನಾವು ಬಫೆಟ್ ಚೂಸ್ ಮಾಡಿರಲಿಲ್ಲ, ನಾವು ಬರೀ ಟಿಕೆಟ್ ತಗೊಂಡಿದ್ವಿ ಅಷ್ಟೇ, ಎಂಟ್ರಿ ಟಿಕೆಟ್. ಇಲ್ಲಿ ಫುಡ್ ಸೋಕ್ ಅಂತ ಇದೆ. ಇಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಫುಡ್ ಇದೆ ನಿಮಗೆ. ಲೈಕ್ ಸೌತರ್ನ್ ಸ್ಪೈಸ್ ಅಂತ ಇದೆ, ಪಂಜಾಬ್ ಬಿಸ್ಟ್ರೋ, ಆಮೇಲೆ ಕುಂಗ್-ಫು ಕಿಚನ್, ಡೋರ್ ನಾಯರ್, ಮತ್ತೆ ಜಾಯ್ಸ್ ಬೇಕ್ ಹೌಸ್, ಮತ್ತೆ ಬಾಂಬೆ ಸ್ನ್ಯಾಕ್ ಎಕ್ಸ್ಚೇಂಜ್ ಅಂತ ಕೂಡ ಇದೆ. ಅದಾದ್ಮೇಲೆ ಇದು ಹ್ಯಾಂಡ್ ವಾಶ್ ಏರಿಯಾ ತೋರಿಸ್ತಾ ಇದೀನಿ ನಿಮಗೆ. ಹ್ಯಾಂಡ್ ವಾಶ್ ಕೂಡ ಅಷ್ಟೇ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಇದೆ, ಅಲ್ಲೇ ಅದೇ ಇದರಲ್ಲೇ ಇದೆ. ಹಾಗೆ ಟಾಯ್ಲೆಟರೀಸ್ ಕೂಡ ಇದೆ, ಅಲ್ಲೇ ನಿಮಗೆ ಯೂಸ್ ಮಾಡ್ಕೊಬಹುದು. ಅದಾದ್ಮೇಲೆ ನಾವು ತಗೊಂಡಿದ್ದು ಸಮ್ ಕಾಂಬೋ ಮೀಲ್ಸ್ ನಾವು ತಗೊಂಡ್ವಿ. ಅಲ್ಲಿ ಸೌತ್ ನಾರ್ತ್ ಈ ತರ ಕಾಂಬೋ ಮೀಲ್ಸ್ ಇದೆ. ಅಂಡ್ ಅದರಲ್ಲಿ ಕೂಡ ವೆಜ್ ಅಂಡ್ ನಾನ್ ವೆಜ್ ಆ ತರ ಸಪರೇಟ್ಸ್ ಆಗಿ ಸಿಗುತ್ತೆ. ಹಾಗೆ ಚೈನೀಸ್ ಕಾಂಬೋ ಮೀಲ್ ಕೂಡ ಸಿಗುತ್ತೆ. ಸೊ ಈ ರೀತಿ ನಾವು ತಗೊಂಡ್ವಿ. ಚೆನ್ನಾಗಿತ್ತು ಊಟ, ಆವರೇಜ್ ಆಗಿತ್ತು. ನಾಟ್ ನೀವು ಏನೋ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಂಗಿಲ್ಲ ಇಲ್ಲೆಲ್ಲ. ಅದಾದ್ಮೇಲೆ ಒಂದು ಕೋಲ್ಡ್ ಕಾಫಿ ಕೂಡ ತಗೊಂಡ್ವಿ ನಾವು, ಅದು ಅಷ್ಟೇ ಆವರೇಜ್ ಆಗಿತ್ತು. ಅಂಡ್ ಪ್ರೈಸ್ ಕೂಡ ಅಷ್ಟೇ. ಈ ಕಾಂಬೋ ಮೀಲ್ಸ್ ಎಲ್ಲ 190, 170 ಈ ತರ ಇರುತ್ತೆ. ಅಂಡ್ ಕೋಲ್ಡ್ ಕಾಫಿ ಒಂದು 100 ರೂಪೀಸ್ ಇತ್ತು ಪರ್ ಬಾಟಲ್ಗೆ. ಅದಾದ್ಮೇಲೆ ನಾವು ಎಂಟರ್ ಆಗ್ತಾ ಇರೋದು ಮಿನಿಯೇಚರ್ ಸಿಟಿ ಅಂತ ಹೇಳ್ಬಿಟ್ಟು. ಈ ಮಿನಿಯೇಚರ್ ಸಿಟಿ ಅಂತಂದ್ರೆ ಏನು, ಈ ಸಿಟಿಯಲ್ಲಿರುವಂತಹ ಒಂದು ಈ ಪ್ರಪಂಚದ ಅದ್ಭುತಗಳು ಏನಿದೆಯಲ್ಲ ಅದನ್ನೆಲ್ಲ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಕೆಲವೊಂದಷ್ಟು ಮಾಡಿಲ್ಲ, ಜಸ್ಟ್ ಸಾಕಷ್ಟು 1, 2, 3, 4 ಮಾಡಿದ್ದಾರೆ ಅಷ್ಟೇ. ನೀವು ನೋಡಿದ್ರಿ ಡಿಸ್ನಿ ಲ್ಯಾಂಡ್ ತರ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಈಜಿಪ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಆಮೇಲೆ ಪ್ಯಾರಿಸ್ ಎಫಿಲ್ ಟವರ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರೋದು ಇವಾಗ ನಾವು ಈ ಚೈನಾ ವಾಲ್ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಈ ಜಾಲಿ ಐಲ್ಯಾಂಡ್ ಕಡೆ ಹೊರಟ್ವಿ. ಈ ಜಾಲಿ ಐಲ್ಯಾಂಡ್ ಬಂದ್ಬಿಟ್ಟು ನಾನು ನಿಮಗೆ ಮೊದಲೇ ಡ್ರೈ ರೈಡ್ಸ್ ನ ತೋರಿಸಿದ್ನಲ್ಲ, ಅದರ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಅಲ್ಲೇ ನಿಮಗೆ ಲಾಕರ್ ಫೆಸಿಲಿಟಿ ಇರುತ್ತೆ, ಹಾಗೆ ಚೇಂಜಿಂಗ್ ರೂಮ್ಸ್ ಕೂಡ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀವು ಬಟ್ಟೆಗಳು ಬಂದ್ಬಿಟ್ಟು ನೈಲಾನೇ ಹಾಕೋಬೇಕಾಗುತ್ತೆ. ಅಲ್ಲಿ ಕಾಟನ್ ಬಟ್ಟೆ ಅಲೌಡ್ ಮಾಡೋದಿಲ್ಲ. ಸೊ ಒಂದ್ ವೇಳೆ ನೀವು ತಂದಿಲ್ಲ ಅಂತಂದ್ರೆ ಅಲ್ಲೇ ಒಳಗಡೆ ಶಾಪ್ ಕೂಡ ಇದೆ, ನೀವು ಪರ್ಚೇಸ್ ಕೂಡ ಮಾಡಬಹುದು. ಹಾಗೆ ಲಾಕರ್ ಫೆಸಿಲಿಟಿ ಇರೋದ್ರಿಂದ ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳನ್ನ ಅಥವಾ ಲಗೇಜ್ಗಳನ್ನ ಆ ಲಾಕರ್ ಅಲ್ಲಿ ಇಟ್ಬಿಟ್ಟು ನೀವು ಕೀನ ಇಸ್ಕೋಬೇಕು. ಲಾಕರ್ಗೆ ಬಂದ್ಬಿಟ್ಟು 500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಅವರು 200 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮತ್ತೆ 300 ರೂಪೀಸ್ ನಿಮಗೆ ರಿಟರ್ನ್ ವಾಪಸ್ ಕೊಡ್ತಾರೆ, ವಾಪಸ್ ನೀವು ಲಾಕರ್ ಕೀನ ಕೊಟ್ಟಾಗ. ಹಾಗೆ ಇಲ್ಲಿ ವೇವ್ ಪೂಲ್ ಟೈಮಿಂಗ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ಅದನ್ನ ಪಾಸ್ ಮಾಡಿ ನೋಡ್ಕೋಬಹುದು. ಹಾಗೆ ಅಲ್ಲಿ ಫ್ಯಾಮಿಲಿ ಪೂಲ್ ಇದೆ, ಈ ಕಡೆ ವೇವ್ ಪೂಲ್ ಇದೆ, ಅದ್ರ ಪಕ್ಕದಲ್ಲಿ ರೈನ್ ಡಿಸ್ಕೋ ಇದೆ. ಹಾಗೇನೆ ಮೇಲ್ಗಡೆ ಬಂದ್ಬಿಟ್ಟು ಸ್ಲೈಡ್ಸ್ ಇದೆ. ಫ್ಯಾಮಿಲಿ ಪೂಲ್ ಬಂದ್ಬಿಟ್ಟು ವರ್ಕ್ ಆಗ್ತಾ ಇರಲಿಲ್ಲ. ಈ ವೇವ್ ಪೂಲ್ ಹತ್ರ ಮೇಲ್ಗಡೆ ಏನಿದೆ ಅಲ್ಲಿ ವಾಟರ್ ಸ್ಲೈಡ್ಸ್ ಇತ್ತು, ಅದು ವರ್ಕಿಂಗ್ ಅಲ್ಲಿ ಇತ್ತು. ವಾಟರ್ ಸ್ಲೈಡ್ಸ್ ನಾವು ನಾನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಿರಲಿಲ್ಲ. ಸೊ ಹಂಗಾಗಿ ಕೆಲವೊಂದು ಫೋಟೋಗ್ರಾಫ್ಸ್ ನ ಆಡ್ ಮಾಡಿದ್ದೀನಿ ಅಷ್ಟೇ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಅದಷ್ಟಕ್ಕೆ ಈವ್ನಿಂಗ್ ಆಯ್ತು. ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ವಾಪಸ್ ಒಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಬಟ್ ಕಾಫಿ ಒಂಚೂರು ಚೆನ್ನಾಗಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾಕೆ ಜಾಲಿವುಡ್ ಅವ್ರು ಆ ಥರ ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗಿಲ್ಲ. 40 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಈ ಕಪ್ ಕಾಫಿಗೆ. ನೋಡಿ, ಇದೇ ಕಾರ್ಟಲ್ಲಿ ನಾನು ತಗೊಂಡಿದ್ದು, ಬಟ್ ಚೆನ್ನಾಗಿರಲಿಲ್ಲ ಕಾಫಿ. ನಿಮ್ಗೆ ಏನಾದ್ರು ಕಾಫಿ ಕುಡಿಬೇಕು ಅನ್ಸಿದ್ರೆ ಆಚೆ ಬಂದು ಕುಡಿಯೋದು ಬೆಸ್ಟ್ ಅಂತ ನನಗೆ ಅನಿಸ್ತು. ಅದಾದ್ಮೇಲೆ ಇಲ್ಲಿ ಲೈವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ 6:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು 6:45 ಆಗೋಗಿತ್ತಲ್ಲಿ ಬರೋಷ್ಟೊತ್ತಿಗೆ ಚೇಂಜಿಂಗ್ ರೂಮಿಂದ. ಸೊ ಇದು ಚೆನ್ನಾಗಿದೆ. ಈ ಒಂದು ಲೈವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನು ಮಾಡ್ತಾರಲ್ಲ, ಇವರೇ ಆಕ್ಚುಲಿ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರಲ್ಲ ಅವರೇ, ಅದೇ ಕ್ರೀವ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಲೈವ್ ಡ್ಯಾನ್ಸ್ ಮತ್ತೆ ಮಾಡ್ತಾರೆ ಈವ್ನಿಂಗು. ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು. ಒಂದು ಪರ್ಫಾರ್ಮೆನ್ಸ್ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಒಂದು 1/2 hour ಏನೋ ಇರುತ್ತೆ ಇದು ಶೋ. ಅದನ್ನ ಮುಗಿಸ್ಕೊಂಡು ನಾವು ನಮ್ಮ ಫೋಟೋಸ್ ನಾನು ಹೇಳಿದ್ನಲ್ಲ ನಿಮಗೆ ಮೊದಲನೇ ಬ್ಯಾಂಡ್ ಹಾಕಿದ್ರು ಅಂತ, ಆ ಫೋಟೋಸ್ನ ನಾವು ಇಲ್ಲಿ ಪ್ರಿಂಟ್ ಔಟ್ ತಗೊಳಕ್ ಬಂದ್ವಿ. ನಮ್ಮ ಏನು ವೇವ್ ಪೂಲ್ ಮತ್ತೆ ವಾಟರ್ ಸ್ಲೈಡ್ಸ್ ಅಲ್ಲೂ ಕೂಡ ಫೋಟೋಸ್ ತಗೊಂಡಿದ್ವಿ ನಾವು. ಸೊ ಅದನ್ನ ಇಲ್ಲಿ ಪ್ರಿಂಟ್ ಔಟ್ ತಗೋಬಹುದು. ಇದರ ಪ್ರೈಸ್ ಹೇಳಿದ್ರೆ 1100 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ 100+ ಫೋಟೋಸ್ಗೆ. ಸೊ ಅದು 200 ತಗೋಬಹುದು ನೀವು ಫೋಟೋಸ್ ಅಂತ ಹೇಳಿದ್ರು. ಅಂಡ್ ಸಾಫ್ಟ್ ಕಾಪಿ ಕೊಡ್ತಾರೆ, ಹಾಗೆ ಒಂದೇ ಒಂದು ಹಾರ್ಡ್ ಕಾಪಿ ಕೊಡ್ತಾರೆ. ನೀವು ಹಾರ್ಡ್ ಕಾಪೀಸ್ನ ತಗೊಳಕ್ ಹೋದ್ರೆ ಒಂದೊಂದು ಹಾರ್ಡ್ ಕಾಪಿಗೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೀಗಾಗಿ ಸೊ ಅಂಡ್ ನಿಮಗೆ ಒಂದು ವೇಳೆ ಅವತ್ತು ತಗೊಳಕ್ ಆಗಿಲ್ಲ ಅಂತಂದ್ರೆ 1 ವೀಕ್ ವರೆಗೂ ಟ್ರೈನ್ ಇರುತ್ತೆ. ಅವರ ನಂಬರ್ಸ್ನ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಕ್ಯಾಪ್ಷನ್ ಅಲ್ಲಿ ನೀವು ಟ್ರೈ ಮಾಡಬಹುದು. ಒಂದು ಆಚೆ ಬರ್ತಿದಂಗೆ ಇಲ್ಲಿ ನಿಮಗೆ ಫೌಂಟೇನ್ಸ್ ಇದೆ. ಇದು 7 o'clock ಇಂದ ಒಂದು ಶೋ ಇರುತ್ತೆ, ಒಂದು 1/2 hour ಶೋ ಏನೋ. ಐ ಥಿಂಕ್ ನಮ್ಗೆ ಆ ಶೋ ಮಿಸ್ ಆಯ್ತು, ಬಿಕಾಸ್ ನಾವು ಇನ್ನ ಫೋಟೋಸ್ ಎಲ್ಲ ಸಾಫ್ಟ್ ಕಾಪಿ ತಗೊಳ್ತಾ ಇದ್ವಲ್ಲ, ಹಾಗಾಗಿ ಅದಕ್ಕೆ ತೋರ್ಸಕ್ ಆಗಿಲ್ಲ ನಿಮಗೆ. ನೀವು ಹೋದ್ರೆ ಖಂಡಿತ ಅದನ್ನ ನೋಡಿ. ಹಾಗೆ ನೀವಿಲ್ಲಿ ಬರ್ತ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಕಿಟಿ ಪಾರ್ಟೀಸ್, ಹಾಗೆ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಮಾಡಿಸಬಹುದು. ನಾವು ಹೋದಾಗ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇತ್ತು, ಅದರ ಒಂದು ಗ್ಲಿಮ್ಸ್ ನ ನೀವೀಗ ನೋಡಬಹುದು. ಹೋಲ್ ಪ್ಯಾಕೇಜ್, ಜಾಲಿವುಡ್ ಪ್ಯಾಕೇಜ್ ತುಂಬಾನೇ ಚೆನ್ನಾಗಿತ್ತು. 1 day ಔಟಿಂಗ್ಗೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಖಂಡಿತ ನೀವು ವಿಸಿಟ್ ಮಾಡಬಹುದು. ವರ್ತ್ ಅಂತ ಕೇಳೋದಾದ್ರೆ ಇದು 100% ವರ್ತ್ ಅಂತ ನನಗನ್ಸುತ್ತೆ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣನೇ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.